ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಏನಾಗ್ತಾ ಇದೆ ಕರ್ನಾಟಕದಲ್ಲಿ ಅನ್ನೋದನ್ನ ಪ್ರಶ್ನೆ ಮಾಡಬೇಕಾಗಿದೆ. ಕಾರಣ ನೈತಿಕ ಪೊಲೀಸ್ಗಿರಿ ಕರ್ನಾಟಕದಲ್ಲಿ ಮಿತಿ ಮೀರಿ ಹೋಗ್ಬಿಟ್ಟಿದೆ. ನಮ್ದು ಜಾತ್ಯತೀತ ರಾಷ್ಟ್ರ ಅಂತೀವಿ, ಎಲ್ಲ ಜಾತಿಯವರು ಕೂಡ ಒಗ್ಗಟ್ಟಾಗಿ ಬದುಕಬೇಕು ಅಂತ ನಾವು ಹೇಳ್ತೀವಿ. ಆದ್ರೆ ಅದು ಬಾಯಿ ಮಾತಿಗೆ ಮಾತ್ರ ಸೀಮಿತ ಆಗ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಪ್ರಮುಖವಾಗಿ ಲವ್ ಜಿಹಾದ್ ಅನ್ನೋ ವಿಚಾರಗಳು ಬಂದಾಗ ನೀವು ಹಲ್ಲೆ ಮಾಡಿದ್ರು ಒಪ್ಕೊಳ್ಳೋದು ಸಾಧ್ಯ ಇಲ್ಲ. ಯಾಕಂದ್ರೆ ಕಾನೂನು ಇದೆ, ಪೊಲೀಸರಿದ್ದಾರೆ, ಅಲ್ಲೇ ಹೋಗಿ ದೂರು ಕೊಡಬೇಕು, ಕಾನೂನು ಪ್ರಕಾರನೇ ಕ್ರಮ ಕೈಗೊಳ್ಬೇಕು. ಅದು ಹೊರತುಪಡಿಸಿ ಜಸ್ಟ್ ಮುಸ್ಲಿಂ ಯುವತಿ ಜೊತೆ ಹಿಂದೂ ಯುವಕನು ಮಾತಾಡಂಗಿಲ್ವಂತೆ, ಹಿಂದೂ ಯುವತಿಯನ್ನ ಡ್ರಾಪ್ ಮಾಡಿದ್ದಕ್ಕೆ ತಲೆ ಬೋಳ್ಸೋದಂತೆ, ಹಿಂದೂ ಯುವತಿಯನ್ನ ಸೇಫ್ ಆಗಿ ಕರ್ಕೊಂಡೋಗಿ ಮನೆಗೆ ಬಿಡ್ತೀನಿ ಸರ್ ಅಂತ ಮುಸ್ಲಿಂ ಯುವಕ ಹೋದ್ರೂ ಕೂಡ ಆತನನ್ನ ಹಿಡ್ಕೊಂಡು ಮನಸ್ಸೋ ಇಚ್ಛೆ ಹಲ್ಲೆ ಮಾಡೋದಂತೆ. ಯಾರ ಅಧಿಕಾರ ಕೊಟ್ಟವರು ನಿಮಗೆ? ಹಿಂದೂಗಳನ್ನ ರಕ್ಷಣೆ ಮಾಡೋದಕ್ಕೆ, ಮುಸ್ಲಿಮರನ್ನ ರಕ್ಷಣೆ ಮಾಡೋದಕ್ಕೆ, ಎಲ್ಲ ಸಮುದಾಯದವರನ್ನ ರಕ್ಷಣೆ ಮಾಡೋದಕ್ಕೆ ಈ ನೆಲದಲ್ಲಿ ಒಂದು ಕಾನೂನು ಅಂತ ಇದೆ ಅಲ್ವಾ? ಆ ಕಾನೂನನ್ನ ಪಾಲನೆ ಮಾಡ್ಬೇಕಲ್ವಾ? ಪೊಲೀಸರು ಇರೋದು ಯಾಕೆ? ಕಾನೂನು ಇರೋದು ಯಾಕೆ? ನೀವುಗಳೇ ನೈತಿಕ ಪೊಲೀಸ್ಗಿರಿ ಪ್ರದರ್ಶನ ಮಾಡ್ತೀರಿ, ನೀವೇ ಹಲ್ಲೆ ಮಾಡ್ತೀರಿ, ನೀವೇ ಶಿಕ್ಷೆ ಕೊಡ್ತೀರಿ, ನೀವೇ ಎಲ್ಲ ಅಂದಾಜು ಮಾಡ್ತೀರಿ ಅಂತ ಆದ್ರೆ ಕಾನೂನು ಯಾಕೆ ಬೇಕು, ಪೊಲೀಸರು ಯಾಕೆ ಬೇಕು ಅನ್ನೋದು ಪ್ರಶ್ನೆ ಇದೆಯಲ್ವಾ? ಯಾಕೆ ಯಾರ ಭಯಾನೂ ಇಲ್ವಾ? ಎಲ್ಲವನ್ನ ಕೂಡ ತಪ್ಪಾಗಿ ನೋಡುವಂತ ದೃಷ್ಟಿನೂ ಕೂಡ ಬದಲಾಗಬೇಕಾಗುತ್ತೆ. ಹಂಗಂದ ಮಾತ್ರಕ್ಕೆ ತಪ್ಪುಗಳೇ ಆಗಲ್ವಾ? ಯಾಕೆ ಹಿಂದೂ ಹೆಣ್ಣು ಮಕ್ಕಳು ಬಲಿನೇ ಆಗಿಲ್ವಾ ಲವ್ ಜಿಹಾದ್ ವಿಚಾರಗಳಿಗೆ? ಖಂಡಿತ ಆಗ್ತಾ ಇದೆ. ಅದನ್ನ ತಡಿಬೇಕು, ಪ್ರಶ್ನೆ ಮಾಡಬೇಕು, ಆದ್ರೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕು ಅನ್ನೋದಷ್ಟೇ ನಮ್ಮ ಆಶಯ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಏನಾಗ್ತಾ ಇದೆ, ಕಾನೂನು ಸುವ್ಯವಸ್ಥೆ ಬಗ್ಗೆ ಒಂದಷ್ಟು ಪ್ರಶ್ನೆಗಳಿದೆ. ನೈತಿಕ ಪೊಲೀಸ್ಗಿರಿ ತಪ್ಪು, ಅದು ಅಕ್ಷಮ್ಯ ಅಪರಾಧ ಅಂತ ಗೊತ್ತಿದ್ರು ಕೂಡ ಯಾಕೆ ದಿನೇ ದಿನೇ ನೈತಿಕ ಪೊಲೀಸ್ಗಿರಿಗಳು ಜಾಸ್ತಿ ಆಗ್ತಾ ಇದೆ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡೋಣ. ಇದೇ ಈ ಹೊತ್ತಿನ ವಿಶೇಷ ಅನೈತಿಕ ಧರ್ಮದಂಗಲ್. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ ನೈತಿಕ ಪೊಲೀಸ್ಗಿರಿ. ಏನಾಗ್ತಾ ಇದೆ ಕರ್ನಾಟಕದಲ್ಲಿ? ಮುಸ್ಲಿಂ ಯುವತಿ ಹಿಂದೂ ಹುಡುಗ ಫ್ರೆಂಡ್ ಆಗೋದೇ ತಪ್ಪಾ ಅನ್ನೋದೇ ನನ್ನ ಪ್ರಶ್ನೆ. ಹಿಂದೂ ಯುವತಿ ಮುಸ್ಲಿಂ ಹುಡುಗ ಜೊತೆಯಲ್ಲಿದ್ರೆ ಅಪರಾಧನ? ನಮಗೂ ಕೂಡ ಮುಸ್ಲಿಂ ಫ್ರೆಂಡ್ಸ್ ಇದ್ದಾರೆ, ಹಂಗಂದ ಮಾತ್ರ ನಮ್ಮ ಮೇಲೆ ಬಂದು ಹಲ್ಲೆ ಮಾಡ್ಬಿಡ್ತೀರಾ ನೀವು? ಕರಾವಳಿಯಲ್ಲಿ ಕಾಣಿಸ್ತಾ ಇದ್ದ ನೈತಿಕ ಪೊಲೀಸ್ಗಿರಿ, ಧರ್ಮದ ಹೆಸರಲ್ಲಿ ಹುಚ್ಚಾಟ ಮೆರಿತಿದ್ದಾರಾ ಪುಂಡರು ಅನ್ನೋದು ಪ್ರಶ್ನೆ ಇದೆ. ಪುಂಡರ ಅಟ್ಟಹಾಸಕ್ಕೆ ಬ್ರೇಕ್ ಹಾಕೋಕೆ ಯಾಕಾಗ್ತಾ ಇಲ್ಲ? ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ನೈತಿಕ ಪೊಲೀಸ್ಗಿರಿ ಪ್ರದರ್ಶನ ಆಗ್ತಾ ಇದೆ. ಇಷ್ಟು ದಿನಗಳ ಕಾಲ ಮಂಗಳೂರು, ಒಂದಷ್ಟು ಸೂಕ್ಷ್ಮ ಪ್ರದೇಶಗಳಲ್ಲಿ ಇದನ್ನೆಲ್ಲ ನೋಡೋದಕ್ಕೆ ಸಿಗ್ತಾ ಇತ್ತು. ಬಟ್ ಈಗ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲೇ ಆಗೋಗಿದೆ ನೈತಿಕ ಪೊಲೀಸ್ಗಿರಿ. ಯಾರು ಹಿಂದೂ ಹೆಣ್ಣು ಮಕ್ಕಳನ್ನ ಮುಸ್ಲಿಮರು ಬಂದು ಮಾತಾಡ್ಸಂಗೆ ಇಲ್ಲ. ಹೆಲ್ಪಿಂಗ್ ನೇಚರು ಇರಬಾರ್ದು. ನಮ್ಮ ನೆಲದ ಒಬ್ಬ ಹೆಣ್ಣು ಮಗಳು ಸೇಫ್ ಆಗಿ ಆಕೆ ಮನೆ ತಲುಪಬೇಕು. ಯಾರಾದ್ರೇನ್ರಿ, ಧರ್ಮ ಬರುತ್ತಾ, ಸಮುದಾಯ ಬರುತ್ತಾ? ಒಬ್ಬ ಹೆಣ್ಣು ಮಗಳ ರಕ್ಷಣೆಗೆ ನಿಂತ್ಕೊಳ್ಬೇಕಾದದ್ದು ಪ್ರತಿಯೊಬ್ಬರ ಜವಾಬ್ದಾರಿ. ಸೇಫ್ ಆಗಿ ಮನೆ ಬಿಟ್ಟಿದ್ದು ತಪ್ಪ? ಆಕೆ ಜೊತೆ ಮಾತಾಡಿದ್ರೆ ತಪ್ಪ? ಆಕೆ ಜೊತೆ ಕೂತ್ಕೊಂಡ್ರೆ ತಪ್ಪ? ಈಗ ಹೋಗಿ ಹಲ್ಲೆ ಮಾಡೋದಂತೆ, ತಲೆ ಬೋಳ್ಸೋದಂತೆ, ಇವರೇ ಕಾನೂನನ್ನ ಕೈಗೆತ್ಕೊಳ್ಳೋದಂತೆ, ಇವರೇ ಇನ್ನಿಲ್ಲದ ವಿಚಾರಗಳನ್ನ ಊಹೆ ಮಾಡ್ಕೊಳ್ಳೋದಂತೆ. ಅದಕ್ಕೆ ದೊಡ್ಡವರೊಂದು ಮಾತು ಹೇಳಿದ್ದಾರೆ, ಕಾಮಾಲೆ ಕಣ್ಣಿಗೆ ಕಾಣದೆಲ್ಲ ಹಳದಿನೇ ಅಂತ. ಹಂಗಾಗಬಾರ್ದು ಅಂತ. ಒಂದು ಒಳ್ಳೆ ಫ್ರೆಂಡ್ಶಿಪ್ ಕೂಡ ಇರುತ್ತಲ್ವಾ? ಆ ಸ್ನೇಹಕ್ಕೆ ಬೆಲೆ ಕೊಡಬೇಕಾದಂತಹ ಕೆಲಸಗಳಾಗಬೇಕು. ಹಂಗಂದ ಮಾತ್ರಕ್ಕೆ ಮತ್ತೊಂದು ಸಾರಿ ರಿಪೀಟ್ ಮಾಡ್ತೀನಿ, ನಮ್ಮ ರಾಜ್ಯದಲ್ಲಿ ಲವ್ ಜಿಹಾದ್ಗೆ ಹೆಣ್ಣು ಮಕ್ಕಳು ಬಲಿ ಆಗಿಲ್ವಾ ಅಂತ ನೀವು ಪ್ರಶ್ನೆ ಮಾಡಬಹುದು. ಖಂಡಿತ ಆಗಿದ್ದಾರೆ. ಬಟ್ ಆ ತಿಳುವಳಿಕೆ ನಮ್ಮಲ್ಲೂ ಕೂಡ ಇರಬೇಕು. ನಾವು ಯಾರ ಜೊತೆ ಹೋಗ್ತಾ ಇದ್ದೀವಿ, ಎಷ್ಟು ಸೇಫ್ ಆಗಿದ್ದೀವಿ, ಅವ್ರು ನಮಗೆ ಸೇಫಾ, ಆತನ ಸ್ನೇಹ ಒಳ್ಳೆಯದ ಅಂತ ಅದನ್ನ ಮೀರಿ ವರ್ತನೆ ಮಾಡಿದಾಗ ಅದನ್ನ ಪ್ರಶ್ನೆ ಮಾಡಬೇಕು. ಹಂಗಂದ ಮಾತ್ರಕ್ಕೆ ಹೋಗಿ ಹಲ್ಲೆ ಮಾಡೋಕ್ಕೂ ಕೂಡ ಅವಕಾಶ ಇಲ್ಲ. ಆಗ ಹೋಗಿ ನೈತಿಕ ಪೊಲೀಸ್ಗಿರಿ ಪ್ರದರ್ಶನ ಮಾಡೋಕ್ಕೂ ಕೂಡ ಸಾಧ್ಯ ಇಲ್ಲ. ನಿಮ್ ಗಮನಕ್ಕೆ ಬಂದ್ರೆ ಪೊಲೀಸ್ ಠಾಣೆ ಇದೆ, ಹೋಗಿ ದೂರು ಕೊಡಬೇಕು. ನೋಡಿ ಸರ್, ಹಿಂಗ್ ಸಮಸ್ಯೆ ಆಗ್ತಾ ಇದೆ, ದಯವಿಟ್ಟು ನೋಡಿ ಅಂತ ಅವರು ಕಾನೂನು ಪ್ರಕಾರ ಕ್ರಮ ಕೈಗೊಳ್ತಾರೆ. ಅದನ್ನ ಬಿಡದಂತೆ ಇವರೇ ಪೊಲೀಸರ ರೀತಿ ವರ್ತನೆ ಮಾಡದಂತೆ, ಹಲ್ಲೆ ಮಾಡದಂತೆ, ತಲೆ ಬೋಳ್ಸೋದಂತೆ ಎಲ್ಲಿದ್ದೀವಿ ನಾವು? ಯಾವ ನೆಲದಲ್ಲಿ ವಾಸ ಮಾಡ್ತಾ ಇದ್ದೀವಿ? ಕರ್ನಾಟಕ ಇದು. ಈ ನೆಲಕ್ಕೆ ಗೌರವ ಕೊಡಬೇಕು, ಈ ಕಾನೂನಿಗೆ ಗೌರವ ಕೊಡಬೇಕು. ಪೊಲೀಸರು ಇದ್ದಾರೆ, ಅದನ್ನ ಮೀರಿ ವರ್ತನೆ ಮಾಡಿದಾಗ ಪ್ರಶ್ನೆ ಮಾಡಬಾರ್ದಾ? ಇದ್ರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ.